ಹದಿನೆಂಟು ವರ್ಷದ ಹುಡುಗಿಯನ್ನು 50 ವರ್ಷದ ಅಂಕಲ್ ಮದುವೆಯಾದ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು, ಹುಡುಗಿಯನ್ನು ಬಲವಂತವಾಗಿ ಮದುವೆಯಾಗಿ ಮನೆಯಲ್ಲಿ ಕೂಡಿ ಹಾಕಿದ್ದ. 15 ದಿನ ನರಕಯಾತನೆ ತೋರಿಸಿದ್ದಾನೆ. ಜನವರಿ 3ರಂದು ಹುಬ್ಬಳ್ಳಿ ಮೂಲದ ಕರಿಷ್ಮಾ ಕಾಣೆಯಾದ ಬಗ್ಗೆ ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಪ್ರಕರಣ ದಾಖಲಾಗಿತ್ತು. ಹುಬ್ಬಳ್ಳಿ ಚಾಲುಕ್ಯ ನಗರ ನಿವಾಸಿಯಾಗಿದ್ದ ಕರಿಷ್ಮಾ ಅಜ್ಜಿಯ ಮನೆಗೆ ಹೋದಾಗ ನಾಪತ್ತೆಯಾಗಿದ್ದಳು. ಆದರೆ ಕರಿಷ್ಮಾ ತಂದೆ ತಾಯಿ 50 ವರ್ಷದ ಪ್ರಕಾಶ್ ತಮ್ಮ ಮಗಳನ್ನು ಬ್ರೇನ್ ವಾಶ್ ಮಾಡಿ ಮದುವೆ ಮಾಡಿಕೊಂಡಿರುವ ಬಗ್ಗೆ ಆರೋಪ ಮಾಡಿದ್ರು. ಸೈಕೋಪಾತ್ ಅಂಕಲ್ನಿಂದ ನರಕಯಾತನೆ ಅನುಭವಿಸಿದ್ದಾಳೆ. 18 ವಯಸ್ಸಿನ ಕರಿಷ್ಮಾ ಅಂಕಲ್ನಿಂದ ತಪ್ಪಿಸಿಕೊಂಡು ವಾಪಸ್ ತಂದೆ ತಾಯಿ ಮನೆಗೆ ಬಂದ ಕರಿಷ್ಮಾ ಅಂಕಲ್ ಪ್ರಕಾಶ್ಗೆ 22 ವರ್ಷದ ಮಗನಿದ್ದಾನೆ. ಸದ್ಯ ಇರುವ ಹೆಂಡತಿಯನ್ನು ಸಹ ಪ್ರೀತಿಸಿ ಮದುವೆಯಾಗಿದ್ದ. ಹೆಂಡತಿಗೂ ಮಾನಸಿಕ ಕಿರಿಕಿರಿ ನೀಡಿದ್ದ. ಫೋರ್ಸ್ ಮಾಡಿ ತಗೊಂಡು ಹೋಗಿದ್ದೆ. ಪ್ರಕಾಶ್ ಗೋಪಿ ಕಂಜರ್ ಘಾಟ್ ಅಂತ. ನಾನು ಕೋಲ್ಹಾಪುರ್ನಾಗ ಹೋಗಿದ್ದೆ. ಅಲ್ಲೇ ನಾನು ಕಾಲ್ ಮಾಡಿ ನನಗೆ ಕರೆದಾನ, ಇಲ್ಲಿ ಬಾ ಹೋಟೆಲ್ಗೆ. ಅಲ್ಲೇ ಕೋಲ್ಡ್ ಡ್ರಿಂಕ್ಸ್ ಕುಡಿಸಿ ನನಗೆ ಆ ಕೋಲ್ಡ್ ಡ್ರಿಂಕ್ಸ್ ನಾನು ಏನು ಹಾಕಿನೂ ಗೊತ್ತಿಲ್ಲ, ಏನು ಪಾಯ್ಸನ್ ಹಾಕಿದ್ದ ಏನು ಅವ್ನು ಕೇಳ್ಕೊತ ಹೋಗಿದ್ದೆ. ನಾನು ಅಲ್ಲಿಂದ ಹೋಗಿ ನನಗೆ ಬಸ್ನಾಗೆ ತೊಗೊಂಡು ಹೋಗಿದ್ದ, ಎಲ್ಲೇ ಎದ್ರಾಗ ತೊಗೊಂಡು ಹೋಗಿದ್ದ ಅದನ್ನ ಗೊತ್ತಿಲ್ಲ. ತೊಗೊಂಡು ಹೋಗಿ ನನಗೆ ಒಂದು ರೂಮ್ನಾಗ ಇಟ್ಟಿದ್ದ. ಆವಾಗ ನನಗೆ ಹೋಶ್ ಬಂದ ಮೇಲೆ ನನಗೆ ಕೇಳಿದ್ದು, ನಾನು ಎಲ್ಲೇ ಬಂದೀನಿ, ನಾನು ಯಾವ ಊರಾಗದೀನಿ ಅಂದರೂ ಕೇಳಿದ್ರೆ ಹೇಳಿಲ್ಲ. ಮತ್ತು ಆಮೇಲೆ ನೀನು ಹೆಂಗೆ ಹೇಳ್ತೀನಿ ಹಂಗೆ ಹೇಳಿ ನನ್ನ ಮಾತು ಅಂತ ಹೇಳಿದ್ದ ಅವನು, ಆ ಪ್ರಕಾಶ್ ಅಂತ. ಅವ್ನು ಮತ್ತು ನನಗೆ ಧಮಕಿ ಕೊಟ್ಟಿದ್ದ, ನಿಮ್ಮ ಮಮ್ಮಿ ಡ್ಯಾಡಿಗೆ ಸಾಯಿಸ್ಬಿಡ್ತೀನಿ, ನಿನಗೂ ಸಾಯಿಸ್ಬಿಡ್ತೀನಿ, ನನ್ನ ಮಾತು ಕೇಳಿ ಹೋಗಿ ನೀನು, ಇಲ್ಲಾಂದ್ರೆ ನಿನ್ಗೆ ನೋಡಿ ಏನು ಮಾಡ್ತೀನಿ ಅಂತ ಮುಂದೆ ಹಂಗೆ ಹೇಳಿ ಧಮಕಿ ಕೊಟ್ಟಿದ್ದ. ಅದು ಮದ್ವೆ ಯಾವ ಊರಾಗ ಆಗಿದೆ ಅದೂ ಗೊತ್ತಿಲ್ಲ, ನನಗೆ ಕೇಳಿದ್ರು ಹೇಳಿಲ್ಲ. ನನಗೂ ಜಬರ್ದಸ್ತಿ ನನ್ನ ಜೊತೆ ಮದ್ವೆ ಮಾಡಿದ್ದ, ಅಲ್ಲೇ ರೂಮ್ನಾಗ ಇಟ್ಟಿದ್ದ. ಆಮೇಲೆ ನಮ್ಮ ಮಮ್ಮಿ ಡ್ಯಾಡಿ ನ್ಯೂಸ್ನಾಗ ಬಂದಿದ್ದ, ಆವಾಗ ನಾನು ಆ ನ್ಯೂಸ್ ನನಗೆ ತೋರಿಸಿದ್ದ. ಆಮೇಲೆ ಅಂದಾನ ನಿಮ್ಮ ಡ್ಯಾಡಿ ಇದು ಕೆಲಸ ಕಡೆ ಅದೀನಿ ಅಂತ ಹೇಳಿ ನನಗೆ ಧಮಕಿ ಕೊಟ್ಟಿದ್ದ, ಅಲ್ಲೇ ಹೋಗಿ ನಿಮ್ಮ ಡ್ಯಾಡಿಗೆ ಸಾಯಿಸ್ಬಿಡ್ತೀನಿ ಅಂತ ಹೇಳಿ ನನಗೆ ಹಂಗೆ ಹೇಳಿದ್ದ. ನಾನು ಎಂದಿನಿ ಅವ್ರು ಅಂದ ನನಗೆ, ಪ್ರಕಾಶ್ ಅವ್ರು ಅಂದಿದ್ದ, ನಿನ್ಗೆ ಪೊಲೀಸ್ ಸ್ಟೇಷನ್ ತೊಗೊಂಡು ಹೋಗ್ತೀನಿ, ಅಲ್ಲಿ ಹೋಗಿ ನಿಮ್ಮ ಮಮ್ಮಿ ಡ್ಯಾಡಿ ಮೇಲೆ ಕಂಪ್ಲೇಂಟ್ ಕೊಡು ಅಂತ ಹೇಳಿದ್ದ. ನಾನು ಆಯ್ತು ಬಿಡು ನಾನು ಕೊಡ್ತೀನಿ ಅಂತ ಹೇಳಿ ನಮ್ಮ ಮಮ್ಮಿ ಡ್ಯಾಡಿ ಸಪೋರ್ಟ್ನಾಗ ಬಂದಿದ್ದೆ. ನಮ್ಮ ಮಮ್ಮಿ ಡ್ಯಾಡಿ ಬೇಕು, ನನಗೆ ಎಜುಕೇಷನ್ ಬೇಕು, ಇಂಥ ಕೆಲಸ ಮಾಡಬಾರ್ದಂತ ನಾನು ಅವ್ನ ಇದು ನೇಮ್ ಸ್ಪಾಯ್ಲ್ ಮಾಡತ್ತ ಅಂತ ನಮ್ಮ ಮಮ್ಮಿ ಡ್ಯಾಡಿ ಅಂತ ಹೇಳಿ ನನ್ನ ಮೇಲೆ ಕಂಪ್ಲೇಂಟ್ ಹಾಕ್ಯಾರ. ನಿಮ್ಮ ಮಮ್ಮಿ ಡ್ಯಾಡಿ ಹೋಗಿ ನಿಮ್ಮ ಮಮ್ಮಿ ಡ್ಯಾಡಿ ಮೇಲೆ ಕಂಪ್ಲೇಂಟ್ ಕೊಡಂತ ಹೇಳಿದ್ರು. ಹೌದು, ಅವ್ನ ಮಾತ ಕೇಳಿ ಬಂದಿದ್ದೆ, ಹಿಂಗೆ ಕೊಡ್ತೀನಿ ಸ್ಟೇಟ್ಮೆಂಟ್, ಹಂಗೆ ಕೊಡ್ತೀನಿ ಅಂತ ಹೇಳಿ ಬಂದಿದ್ದೆ. ಮತ್ತು ಅವ್ನ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ, ಹಂಗೆ ಹೇಳಿದ್ದ, ಹಂಗೆ ಕೊಟ್ಟಿಲ್ಲ. ಟಾರ್ಚರ್ ಕೊಟ್ಟಿದ್ದ, ಅದು ಬ್ಯಾಡ್ ನ್ಯೂಸ್ ತೋರಿಸೋದು ಅಂತ ಕೆಲಸ ಮಾಡಿದ್ದ. ನನ್ನ ಜೊತೆ ಮೊಬೈಲ್ನಾಗ ಸೆಂಡಿಂಗ್ ಮಾಡೋದು ಅಂತ ಕೆಲಸ ಮಾಡಿದ್ದ. ಹೌದು, ಅವ್ನಿಗೆ ಕಂಪ್ಲೇಂಟ್ ಕೊಡ್ಬೇಕಂತ ನಾನೀಗ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ. ಅವ್ನಿಗೆ ಇದು FIR ಮಾಡಬೇಕು, ನ್ಯಾಯ ಬೇಕೀಗ ನನಗೆ. ನನ್ನ ಎಜುಕೇಷನ್ನು ಸ್ಪಾಯ್ಲ್ ಆತ, ನನ್ನ ಲೈಫ್ ಸ್ಪಾಯ್ಲ್ ಆಯ್ತು. ಅವನ ಬಗ್ಗೆ ನನಗೆ ತಲೆನಾಗ ಏನೇನು ಮಾಡಿದ್ದ ನನಗೂ ಗೊತ್ತು ಸರ್. ನನಗೆ ಅವ್ನು ಏನು ಹಾಕಿದ್ದ ಜ್ಯೂಸ್ನಾಗ ಅದು ಗೊತ್ತಿಲ್ಲ. ಅವ್ನ ಮಾತು ಕೇಳ್ಕೊತ ಹೋಗಿದ್ದೆ, ಧಮಕಿ ಭಾಳ ಕೊಟ್ಟಿದ್ದ ಅವನು. ಮತ್ತು ಆಮೇಲೆ ಅವ್ರ ಹೆಂಡತಿ ಬಂತು ನನಗೆ ಹೇಳಿದ್ದು, ಅವ್ನು ಹಿಂಗದನ್ ಹಂಗದನ್. ಅವಾಗ ನನಗೆ ಭರೋಸಾ ಆತು, ಆ ಹೆಂಡತಿ ಜೊತೆ ಹೆಂಗೆ ಮಾಡಿದ್ದ ಹಂಗೆ ನನ್ನ ಜೊತೆನೂ ಮಾಡಿದ್ದ. ಮತ್ತು 2-3 ಹುಡುಗಿ ಗರ್ಲ್ಸ್ನೂ ಹಂಗೆ ಮಾಡಿದ್ದ ಅಂತ ನನಗೂ ಹೇಳಿದ್ದ ಅವನು. ನಾನು ನಿನ್ನ ಜೊತೆನೂ ಹಂಗೆ ಮಾಡ್ತಿ ಅಂತ ಹೇಳಿದ್ದ. ನಾನು ಗಾಬರಿ ಆಗಿಬಿಟ್ಟು ನಾನು ಓಡಿ ಬಂದಿನಿ ಅಲ್ಲಿಂದ. ಕಾಮ ಪಿಶಾಚಿಯಾಗಿರುವ ನಿತ್ಯ ತನ್ನ ಹೆಂಡತಿಯ ದೈಹಿಕ ಹಲ್ಲೆ ಮಾಡುತ್ತಿದ್ದ. ಇದೇ ವೇಳೆ ಅದೇ ಏರಿಯಾದ ಕರಿಷ್ಮಾ ಮೇಲೆ ಕಣ್ಣು ಹಾಕಿ ಆಕೆಯ ಬಡತನವನ್ನು ಬಳಸಿಕೊಂಡು ಹಣದ ಆಮಿಷ ತೋರಿಸಿ ಬಲೆಗೆ ಹಾಕಿಕೊಂಡಿದ್ದ. ಬಣ್ಣದ ಮಾತಿಗೆ ಮರಳಾಗಿ ಮದುವೆಯಾಗಲು ಒಪ್ಪಿದ್ದಳು. ಹೀಗಾಗಿ ಪ್ರಕಾಶ್ ಒಬ್ಬ ಕಾಮಪಿಶಾಚಿಯಾಗಿದ್ದು ಪ್ರಕಾಶ್ ವಿರುದ್ಧ ಕಾನೂನು ಹೋರಾಟಕ್ಕೆ ನಿರ್ಧಾರ ಮಾಡಿದ್ದಾಳೆ. ನನಗೆ ಸ್ವಲ್ಪ ಸಂತೋಷ ಆಗಿದೆ. ನನಗೆ ಮಗಳು ಬಂದ ಮೇಲೆ ನನ್ನ ಮಗಳು ನನಗೆ ಸಾರ ಕೊಟ್ಟಿದೆ, ಭಾಳ ಒಳ್ಳೆ ಆಯ್ತು. ನನಗೆ ಸಾರ ಕೊಟ್ಟಿದೆ. ಅವ್ನು ನಮಗೆ ನಮ್ಮ ಮಗಳಿಗೆ ಹೆಂಗೆ ಇಷ್ಟು ಟಾರ್ಚರ್ ಮಾಡ್ಯಾನ, ಇದು ಮಾಡ್ಯಾನ. ಅವ್ನಿಗೆ ಶಿಕ್ಷೆ ಇದು ಕೊಡಬೇಕು. ಅವ್ನಿಗೆ ಆ್ಯಕ್ಚುಲಿ ಅವ್ನಿಗೆ ಬಿಡೋದು ಬೇಡ, ಅವ್ನಿಗೆ ಇದು ಮಾಡಬೇಕು, ಕೇಸ್ ಮಾಡಬೇಕು ಅವನ ಮೇಲೆ, ಅವ್ನಿಗೆ ಸಜಾ ಕೊಡಬೇಕು. ಅವ್ನಿಗೆ
ಅವನಿಗೆ ಎಷ್ಟು ನಮ್ಮ ಮಗಳಿಗೆ ನಾಯಿ ಸಿಗ್ಬೇಕು, ನಮ್ಮ ಮಗಳಿಗೆ ಅಡ್ಡಾಡಕ್ಕೆ ಇದಿರ್ಬೇಕು. ನಮ್ಮ ತಾಯಿ ತಂದೆ ಮೇಲೆ, ನಮ್ಮ ಮನೆಯವರು, ನನ್ನ ಮಕ್ಕಳ ಮೇಲೆ ಇಬ್ಬರು ಇನ್ನೂ ಹುಡುಗಿಯರು ಅದಾರ. ಇನ್ನೂ ಅವ್ರಿಗೇನು ಏನಾಗಬೇಡ ಅಂತ ನನಗೆ ಇದಾಗಬೇಕು. ಅವ್ರಿಗೆ ಮುಂದೆ ಹಿಂದೆ ಅವ್ನಿಗೆ ಇದು ಮಾಡಬೇಕು. ಅವ್ನಿಗೆ ಕೊಡ್ತೀವಿ, ಕಂಪ್ಲೀಟ್ ಕೊಡ್ತೀವಿ ನಾವು. ಅವ್ನು ಇನ್ನೂ ಬೆದರಿಕೆ ಹಾಕ್ತಾನೆ, ಹಿಂಗೆ ಮಾಡ್ತಾನೆ, ಹೊಡಿತೀನಿ, ಸಾಯಿ ಹೊಡಿತೀನಿ, ಕೆಲಸ ಕಡೆ ಬರ್ತಾನೆ, ಹೊಡಿತೀನಿ, ಸಾಯಿ ಹೊಡಿತೀನಿ ಅಂತ ಹೇಳ್ತಿದ್ದ. ಅದು ಬರೋದು ಮಾಡೋದು ಹಿಂಗೆ ಎಲ್ಲ ಕಡೆ ನಮಗೆ ಬರ್ತಿದ್ದ ಮೆಸೇಜ್. ನನ್ನ ಮನೆ ಕಡೆ ಅವ್ನು ಟಾರ್ಚರ್ನೂ ಮಾಡ್ತಿದ್ದ ನಮಗೆ ಎಲ್ಲ ಹಿಂಗೆ ಭಾಳ. ನಾನು ಸೆಕ್ಯೂರಿಟಿ ಕೆಲಸ ಒಂದು ಮಾಡ್ತೀನಿ. ಇಷ್ಟು ಕಷ್ಟ ಮಾಡಿ ನನ್ನ ಮಕ್ಕಳಿಗೆ ಇಷ್ಟು ಸಹಾಯ ಮಾಡಿ, ನಾ ಇಷ್ಟು ಕಷ್ಟಪಟ್ಟು ನಾ ಸಾಕಾಕತ್ತೀನಿ. ಅವ್ರಿಗೆ ಒಂದು ಸೆಕ್ಯೂರಿಟಿ ಕೆಲಸ ಮಾಡ್ತೀನಿ. ನಮ್ಮ ಮನೆಯವರು ಒಬ್ಬರು ಇರ್ತಾರೆ, ಇಬ್ಬರು ಮಕ್ಕಳು ಇರ್ತಾರೆ ನನಗೆ. ಇವನ್ನೆಲ್ಲ ಇದು ಮಾಡೋಕೆ ಬರ್ತಾನೆ, ಎಲ್ಲ ತ್ರಾಸು ಕೊಡೋಕೆ, ಹಿಂಗೆ ಧಮಕಿ ಕೊಡ್ತಾನೆ, ಇನ್ನು ಮನೆ ಕಡೆ ಕೊಡ್ತಾನೆ. ಹಿಂಗೆ ಮಾಡಿ ನನ್ನ ಮಗಳಿಗೆ ಎಲ್ಲ ತುಂಬಿ ಬ್ರೇನ್ ವಾಶ್ ಮಾಡ್ಯಾನ. ಕ್ರಾಂತಿ ಸಮಾಚಾರ, ಹುಬ್ಬಳ್ಳಿ.